ಸರ್ ವರ್ಕ್ ಸಂಬಂಧಪಟ್ಟಂಗೆ ನಾಳೆ ಬಿಜೆಪಿಯವರು ಕರೆ ಕೊಟ್ಟಿದ್ದಾರೆ ಸರ್ ಇಡೀ ರಾಜ್ಯಾದ್ಯಂತ. ಇಲ್ಲ, ಅವರು ವಿರೋಧ ಪಕ್ಷ ಆಗಿ ಅವರು ಮಾಡಿದ್ದಾರೆ. ನಾವೀಗಾಗಲೇ ಮುಖ್ಯಮಂತ್ರಿಗಳಿಗಾಗಲೇ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಏನು ನಾವು ವಕ್ಫ್ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದರು, ಅದನ್ನು ವಾಪಸ್ ತಗೊಳ್ಬೇಕು, ಆನಂತರ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆದರೂ ಇವರು ರಾಜಕೀಯ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳನ್ನ ಎಲ್ಲ ಜಿಲ್ಲೆನಲ್ಲೂ ಕೂಡ ರಾಜಕೀಯ ಕಾರಣಕ್ಕಾಗಿ ಮಾಡ್ತಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಈಗ ರೀಶಫಲ್ಲು ಅದೆಲ್ಲ ಮುಖ್ಯಮಂತ್ರಿಗಳ ಪ್ರೆರಾಗೇಟಿವ್. ಅದು ಬಹುಶಃ ನಮಗೆಲ್ಲ ಹೇಳಿ ಮಾಡೋದಿಲ್ಲ. ಅವರು ಮತ್ತು ಹೈಕಮಾಂಡ್ನವರು ಚರ್ಚೆ ಮಾಡಿಕೊಂಡು ಸಂದರ್ಭಾನುಸಾರವಾಗಿ ಅವ್ರು ಮಾಡ್ತಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್. ಎಕ್ಸಿಟ್ ಪೋಲ್ ಎಲ್ಲವೂ ಕೂಡ NDA ಪರವಾಗಿದೆ ಅನ್ನೋದು ರಿಸಲ್ಟ್ ಕಂಡು ಬರ್ತಿದೆ ಸರ್. ಅಲ್ಲ, ಅವರು ನೋಡಿ, ಎಕ್ಸಿಟ್ ಪೋಲ್ ಎಲ್ಲವೂ ಎಲ್ಲ ಸಂದರ್ಭದಲ್ಲೂ ನಿಜ ಆಗೋದಿಲ್ಲ. ಈಗ ನಾನು ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದೆ, ಅಲ್ಲಿ ಬೇರೆಯೇ ಇದೆ ಅಲ್ಲಿ ವಾತಾವರಣ. ಅದರಲ್ಲಿ 2-3 ಚಾನಲ್ನವರು ಅಥವಾ 2-3 ಸರ್ವೆ ಮಾಡಿದಂಥವರು ಮಹಾಯತಿ ಅಗಾಡಿಗೆ ಕೊಟ್ಟಿದ್ದಾರೆ, 162 ಸೀಟ್ ಕೊಟ್ಟಿದ್ದಾರೆ. BJPಗೆ ಅವರ ಅಲಯನ್ಸ್ಗೆ 128 ಸೀಟ್ ಕೊಟ್ಟಿದ್ದಾರೆ. ಅಲ್ಲಿ ಅದಕ್ಕೇನು ಹೇಳ್ಬೇಕು ನಾವು? ಕೆಲವರು NDA ಪರವಾಗಿ ಕೊಟ್ಟಿದ್ದಾರೆ, ಕೆಲವರು ಇಂಡಿಯಾ ಪರವಾಗಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಫಲಿತಾಂಶ ಬಂದಾಗ. ಆದರೆ ನನಗೆ ವಿಶ್ವಾಸ ಇರೋದು ಮಹಾರಾಷ್ಟ್ರ ನಮ್ಮ ಅಲಯನ್ಸ್, ಇಂಡಿಯಾ ಅಲಯನ್ಸು ಅಧಿಕಾರಕ್ಕೆ ಬರುತ್ತೆ. ರಾಜ್ಯದ 3 ಉಪಚುನಾವಣೆಗಳು ಏನಾಗ್ತದೆ? 3ರಲ್ಲಿ ನಾವು 3 ಗೆದ್ದಿತೀವಿ ಅಂತ ವಿಶ್ವಾಸ ಇದೆ. ಫಲಿತಾಂಶ ಬಂದ ಮೇಲೆ ತಾನೇ ಗೊತ್ತಾಗೋದು. ಆದರೆ ನಮಗಿರುವಂಥ ಮಾಹಿತಿಗಳು 3 ಕಾಂಗ್ರೆಸ್ ಗೆದ್ದಿದೆ ಅಂತ ಕೊಡ್ತಾ ಇದ್ದಾರೆ. BPL ಕಾರ್ಡ್ ರದ್ದತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಡವರ ಹೊಟ್ಟೆ ಮೇಲೆ ಹೊಡಿತದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಅವರು ಮೊದಲು ಕೇಂದ್ರ ಸರ್ಕಾರನ ಕೇಳಬೇಕು. BJPಯವರು ರಾಜ್ಯದಲ್ಲಿ ನಮ್ಮನ್ನು ಕೇಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ನವರು 5.8 ಕೋಟಿ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಅವರನ್ನು ಕೇಳಲಿ ಮೊದಲು, ಆಮೇಲೆ ನಮ್ಮನ್ನು ಕೇಳಲಿ. ನಟ ಆರೋಪಿ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವುದು? ಅವರು ಈಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ. ಬೇಲ್ ಕೊಟ್ಟಿದೆ ಕೋರ್ಟು, 3 ತಿಂಗಳು ಬೇಲ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 3 ತಿಂಗಳಾದಮೇಲೆ ಅವ್ರು ವಾಪಸ್ ಹೋಗಬೇಕಾಗತ್ತೆ. ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ. ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಅಡಿಷನಲ್ ಚಾರ್ಜ್ ಯಾವ ಸಲಿಕೆ ಆಗುತ್ತೆ ಸರ್?